ರಾಜ ಗಾಂಭೀರ್ಯ ನೋಡ್ರಿ ಎಕ್ಸೆಲ್ ಅಲ್ಲಿ ಯಾರ ಹುಡುಗ ಅಲ್ಲ ಯಾರ ವಯ್ಯ ಏನ್ ತಣ್ಣಗೈತೆ ಗುರು. ಮೆಟ್ರೋ ಕೆಳಗಡೆ ಇಲ್ಲಿಂದ ಇನ್ನ 2 ನಿಮಿಷಕ್ಕೆ ನೋಡ್ರಿ ಫುಲ್ಲು ಉರಿ ಸ್ಟಾರ್ಟ್ ಆಗ್ಬಿಡ್ತದೆ. ಕೆಳಗಡೆ ಮ್ಯಾಗಡೆ ಎಲ್ಲ ಉರಿತಾ ಇರ್ತದೆ. ಏನ್ ಬಿಸಿಲು ಯಪ್ಪ. ಭಾರತದಲ್ಲಿ ಬೇರೆ ದೇಶಗಳಿಗಿಂತ ತುಂಬಾ ಹೆವಿ ಟೆಂಪರೇಚರ್ ಜಾಸ್ತಿ ಆಗ್ಬಿಟ್ಟೈತಂತೆ. ಎಲ್ಲ ಅದೇ ಸುದ್ದಿ. ಮೊನ್ನೆ ರೀಸೆಂಟ್ ಆಗಿ ಯಾರೋ ಇಬ್ರು ಸತ್ತೋದ್ರು ಬಿಸಿಲಿನ ಬೇಗೆಗೆ ಅಂತ ಹೇಳ್ತಾವ್ರೆ. ಗುರು ಹುಷಾರಾಗಿರಿ. ಮೇಲೆ ಬೀಳ್ತಾ ಇರೋ ಸೂರ್ಯನ ಕಿರಣದಿಂದ ನೀವು ವಿಟಮಿನ್ ಡಿ ತಗೊಂತಾ ಇದೀನಿ ಅಂದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ಯಾವ ವಿಟಮಿನ್ ಡಿನೂ ಸಿಗ್ತಾ ಇಲ್ಲ. ಅತಿಯಾದ್ರೆ ಅಮೃತನ ವಿಷ ಅಂತಾರೆ ಗೊತ್ತಾ. ನೋಡಿ ಇವಾಗ ನಿಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟನ್ನ ಬಾಡಿ ತಗೊಳುತ್ತೆ. ಅದಕ್ಕಿಂತ ಹೆವಿ ಆದಾಗ ಏನಾಗುತ್ತೆ, ಈ ಥರ ಏನಾದರೂ ಪ್ರಾಬ್ಲಮ್ಗಳು ಶುರುವಾಗ್ತವೆ. 10 ಗಂಟೆ ಮೇಲೆ ತಿರ್ಗಾ 3 ಗಂಟೆವರೆಗೂ ಮನೆಯಿಂದ ಆಚೆ ಹೋಗ್ಬೇಕು ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ. ಬಿಸಿಲಲ್ಲಿ ಜಾಸ್ತಿ ಯಾರು ಓಡಾಡಕ್ ಹೋಗ್ಬಿಡಿ, ಓಕೆನಾ. ಸ್ವಿಗ್ಗಿ ಝೊಮ್ಯಾಟೊ ಮಾಡೋರು, ಜೆಪ್ಟೋ ಮಾಡೋರು ಪಾಪ ಇವರೆಲ್ಲ ಹೆಂಗ್ ಓಡಾಡ್ತಾರೋ ನನಗಂತೂ ಗೊತ್ತಿಲ್ಲ ಬಿಸಿಲುಗಳಲ್ಲಿ.